ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 2025ರ ವೃಷಭ ರಾಶಿಯ ಆರ್ಥಿಕತೆ, ವಿದ್ಯಾಭ್ಯಾಸ, ಆರೋಗ್ಯ, ಕುಟುಂಬ, ಪ್ರೀತಿ ಮತ್ತು ವೈವಾಹಿಕ ಜೀವನದ ಭವಿಷ್ಯವನ್ನು ನೋಡೋಣ. ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಇರುತ್ತೆ ಮತ್ತು ಯಾವ ರೀತಿಯ ಮುನ್ನೋಟ ಹೊಂದಬೇಕು ಎಂಬುದನ್ನು ತಿಳಿಯೋಣ. ಈ 2025ರಲ್ಲಿ ವೃಷಭ ರಾಶಿಯವರಿಗೆ ಶುಭ ಸ್ಥಿತಿ ಇರುವ ಸಾಧ್ಯತೆ ಹೆಚ್ಚು. ಜೂನ್ 2025ರಿಂದ ಬೃಹಸ್ಪತಿ ನಿಮ್ಮ ರಾಶಿಗೆ ಪ್ರವೇಶಿಸುತ್ತೆ. ಆರ್ಥಿಕ ಲಾಭದ ಶ್ರೇಷ್ಠ ಸಮಯ ಉಂಟಾಗ್ತದೆ. ಮೇ 15ರ ನಂತರ ಹಣಕಾಸು ಸ್ಥಿತಿ ಸುಧಾರಣೆ ಕಾಣುತ್ತೆ. ಹೊಸ ಉದ್ಯೋಗದ ಅಥವಾ ಬಂಡವಾಳ ಹೂಡಿಕೆಯಲ್ಲಿ ಲಾಭದಾಯಕ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು. ಹಣಕಾಸು ವ್ಯವಹಾರಗಳಲ್ಲಿ ನೀವು ತುಂಬ ತಾಳ್ಮೆ ಮತ್ತು ವಿನ್ಯಾಸದ ಮೂಲಕ ನಿರ್ಧಾರ ಮಾಡುವುದು ಉತ್ತಮವಾಗಿದೆ. ಇನ್ನು ಶೈಕ್ಷಣಿಕ ವಿಷಯದಲ್ಲಿ 2025ರ ಮೊದಲಾರ್ಧದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ. ಬೃಹಸ್ಪತಿ ಗುರು ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಲ ನೀಡ್ತಾನೆ. ಪರೀಕ್ಷೆಗಳಲ್ಲಿ ಹೆಚ್ಚಿನ ಶ್ರದ್ಧೆ, ಗಮನ ಮತ್ತು ಶ್ರಮದಿಂದ ಉತ್ತಮ ಅಂಕಗಳನ್ನು ನೀವು ಸಾಧಿಸಬಹುದು. ಮೇ ನಂತರ ವಿದ್ಯಾಭ್ಯಾಸದಲ್ಲಿ ನಿಮಗೆ ಹೆಚ್ಚು ಒತ್ತಡ ಇರುವ ಸಾಧ್ಯತೆ ಇದೆ, ಆದರೂ ಶುಭಯೋಗಗಳಿಂದ ನಿಮಗೆ ಪರಿಶ್ರಮ ಫಲಿಸುತ್ತದೆ. ಇನ್ನು ಕೌಟುಂಬಿಕ ವಿಷಯದಲ್ಲಿ ಮೇ 2025ರವರೆಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಇರುತ್ತೆ. ಬೃಹಸ್ಪತಿಯ ಅನುಗ್ರಹದಿಂದ ಕುಟುಂಬದ ಸಂಬಂಧಗಳು ಶ್ರೇಷ್ಠವಾಗಿರ್ತವೆ. ಮೇ ನಂತರ ಸಂಸಾರದಲ್ಲಿ ಸಂವಹನ ಉತ್ತಮವಾಗಿರಬೇಕು. ಈ ಸಮಯದಲ್ಲಿ ಕುಟುಂಬದ ಸದಸ್ಯರ ಆಪ್ತತೆ ಹೆಚ್ಚಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯುವುದು ಉತ್ತಮವಾಗಿದೆ. ಭವಿಷ್ಯ ಯೋಜನೆಗಳ ಬಗ್ಗೆ ಕುಟುಂಬದವರೊಂದಿಗೆ ಚರ್ಚಿಸಲು ಇದು ಉತ್ತಮ ಸಮಯ ಅಂತಾನೆ ಹೇಳಲಾಗಿದೆ. ಇನ್ನು ಪ್ರೀತಿಯ ವಿಷಯದಲ್ಲಿ 2025ರ ಆರಂಭದಲ್ಲಿ ನಿಮಗೆ ಸೂಕ್ತ ಸಮಯ. ಶುಕ್ರನ ಬಲದಿಂದ ಸಂಬಂಧಗಳು ಸುಧಾರಿಸ್ತವೆ. ಹಾಗೆ ಮೇ 2025ರ ನಂತರ ಹೊಸ ಸಂಬಂಧಗಳನ್ನು ಆರಂಭಿಸಲು ಉತ್ತಮ ಸಮಯವಾಗಿದೆ. ಗುರು ಮತ್ತು ಶುಕ್ರ ಒಟ್ಟಿಗೆ ನಿಮ್ಮ ಪ್ರೀತಿಯಲ್ಲಿ ಬಲಪದ ಗಾತ್ರವನ್ನು ನೀಡ್ತಾನೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಾತ್ವಿಕ ಸಂಪರ್ಕ ಮತ್ತು ಬದ್ಧತೆಯ ವಿಷಯಗಳು ಉತ್ತಮಗೊಳ್ಳಬಹುದು. ಈ ವರ್ಷದ ಪ್ರಾರಂಭದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ. ಮೇ 2025ರ ನಂತರ ಶುಕ್ರ ಮತ್ತು ಚಂದ್ರನ ಪ್ರಭಾವದಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಚೇತರಿಕೆ ಕಾಣಬಹುದು. ಹಾಗೆ ನಿತ್ಯ ವ್ಯಾಯಾಮ ಮತ್ತು ಸಮತೋಲನ ಆಹಾರದಿಂದ ಆರೋಗ್ಯವನ್ನು ಸುಧಾರಿಸಲು ಸಮಯ ಕಳೆಯಬಹುದು. ಮನಸ್ಸಿನ ಶಾಂತಿಯನ್ನು ಕಾಪಾಡುವುದು ಮುಖ್ಯ. ಇದರಿಂದ ನಿಮ್ಮ ದೈನಂದಿನ ಜೀವನ ಸುಖಮಯವಾಗಿರುತ್ತೆ. ಹಾಗೆ ಈ ಎಲ್ಲ ನಿಮ್ಮ ಕಷ್ಟಗಳನ್ನು ಪರಿಹಾರ ಆಗಬೇಕು ಅಂತ ಅಂದರೆ ದೇವಿ ಲಕ್ಷ್ಮಿಯ ಪೂಜೆಯನ್ನು ಪ್ರತಿ ಶುಕ್ರವಾರ ಮಾಡುವುದು ನಿಮಗೆ ಆರ್ಥಿಕ ಸುಧಾರಣೆಗೆ ಸಹಾಯ ಮಾಡುತ್ತದೆ. ಮತ್ತು ಮಂಗಳವಾರಗಳಲ್ಲಿ ಹನುಮಾನ್ ದೇವರ ವ್ರತವನ್ನು ನೆರವೇರಿಸಬೇಕು. ಹಾಗೆ ದಿನನಿತ್ಯ ನೀವು ಓಂ ಶ್ರೀ ಬೃಹಸ್ಪತಿಯೇ ನಮಃ ಎಂದು ಈ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಇದು ಬೃಹಸ್ಪತಿಯ ಶಕ್ತಿಯನ್ನ ನಿಮಗೆ ಹೆಚ್ಚಿಸುತ್ತೆ. ಸ್ನೇಹಿತರೆ, ನಾವು ನೀಡುವ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಓಂ ಶ್ರೀ ಬೃಹಸ್ಪತಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.